ಕಂದಾಯ ಇಲಾಖೆ ವಿಚಾರಕ್ಕೆ ಬಂದ್ಬಿಡೋಣ. ಈಗ ಕಂದಾಯ ಇಲಾಖೆ ಒಂದು ನೆಟ್ಟಕ್ಕೆ ಕೆಲಸ ಮಾಡ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಆದರೆ ಕಂದಾಯ ಇಲಾಖೆಯಲ್ಲಿ ಕಂಡು ಕೇಳರಿಯದ ಭ್ರಷ್ಟಾಚಾರ ನಡೀತಾ ಇದೆ. ಕೃಷ್ಣ ಬೈರೇಗೌಡರ ಮೇಲೆ ಹಲವು ಆರೋಪಗಳಿದ್ವು. ಅಟ್ ದ ಸೇಮ್ ಟೈಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇತ್ತು. ಅಧಿಕಾರಿಗಳ ಇಂಥದ್ದೊಂದು ಲಂಚ ಬಾಕತನವನ್ನ ಇಲ್ಲಿಯವರೆಗೂ ನೋಡೇ ಇಲ್ಲ ರೀ. ಇಂಥ ಅಧಿಕಾರಿಗಳ ಲಂಚದಲ್ಲಿ ಶಾಸಕರು ಮತ್ತು ಸಚಿವರಿಗೂ ಏನಾದರೂ ಪಾಲಿದ್ಯಾ ಏನೋ? ಯಾಕಂದ್ರೆ ಇದು ಕೋಟಿ ಕೋಟಿ ಲಂಚ ಬಾಕತನದ ಸ್ಟೋರಿ. ಇದು ಅಂತಿಂತ ಸ್ಟೋರಿ ಅಲ್ಲ. ಇದು ಕಂದಾಯ ಇಲಾಖೆಯಲ್ಲಿ ಯಾವ ತರ ಭ್ರಷ್ಟಾಚಾರ ನಡೀತಾ ಇದೆ ಅಂತಂದ್ರೆ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ಬೇಕು ಯಾರಿಗಾದ್ರೂ ಕೇಳಿಸ್ಕೊಂಡ್ರೆ, ನೋಡಿದ್ರೆ ಇದನ್ನ. ನನಗೊಂದು ವಿಚಾರ ಸ್ಪಷ್ಟಪಡಿಸ್ಬಿಡಿ. ಇಲಾಖೆಗಳು ಏನು ಜನರ ರಕ್ತ ಹಿರೋದಕ್ಕೆ ಬಂದಿದ್ದೀರಾ ನೀವು? ಏನ್ ಮಾಡ್ತಾ ಇದ್ದೀರಾ ಇಲಾಖೆಗಳಲ್ಲಿ? ಮುಂದಿನ ಚುನಾವಣೆಗೆ ಬರ್ತೀವೋ ಬರಲ್ವೋ ಗೊತ್ತಿಲ್ಲ, ಎಷ್ಟು ಸಿಗುತ್ತೋ ಅಷ್ಟು ದೋಚ್ಕೊಂಡು ಹೋಗ್ಬಿಡೋಣ ಅಂತ ಏನಾದ್ರು ಪ್ಲಾನ್ ಹಾಕೊಂಡಿದ್ದೀರಾ ಏನು? ಒಂದೊಂದು ಗ್ರಾಮ ಪಂಚಾಯಿತಿ ಹಂತದಲ್ಲಿ ಇಷ್ಟೊಂದು ಭ್ರಷ್ಟಾಚಾರ ನಡೀತಾ ಇದೆಯಲ್ಲ, ಯಾರ್ರೀ ಆನ್ಸರಬಲ್ ಇದಕ್ಕೆ? ಅಂಡ್ ಕೃಷ್ಣ ಬೈರೇಗೌಡ್ರೆ, ನೀವೇ ಆನ್ಸರ್ ಮಾಡ್ಬೇಕು ಇದಕ್ಕೆ. ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಷ್ಟು ದೊಡ್ಡ ಭ್ರಷ್ಟಾಚಾರ ನಡೀತಾ ಇದೆ, ಕೋಟಿ ಕೋಟಿ ಗಟ್ಲೆ ಅಂತ ಹೇಳಿದ್ರೆ, ಇನ್ನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಏನೇನೆಲ್ಲ ಆಗ್ತಾ ಇಲ್ಲ ಹಂಗಾದ್ರೆ? ಏನು ಹೇಳಿದ್ದಾರೆ, ತಹಸೀಲ್ದಾರ್ ಅವರ ಒಂದು ರಿಪೋರ್ಟನ್ನು ಡೆಪ್ಟಿ ತಹಸೀಲ್ದಾರ್ ಅವ್ರಿಗೆ ಸಬ್ಮಿಟ್ ಮಾಡಿದ್ದಾರೆ ಮಾನ್ಯ ಉಪಲೋಕಾಯುಕ್ತರಿಗೆ ಅನ್ನೋದು ಉಲ್ಲೇಖ ಇದೆ. ಅದರ ಬೇಸಿಸ್ ಮೇಲೆ ಸುಮಾರು 1000 ಹೆಚ್ಚಿನ ಒಂದು ಈ ಸ್ವತ್ತುಗಳು ಕೋಟಿ ಕೋಟಿ ಲಂಚ ಪಡೆದು ಅಕ್ರಮವಾಗಿ ಈ ಖಾತಾ ಹಂಚಿಕೆಯನ್ನ ಮಾಡಲಾಗ್ತಿದೆ. ಒಂದಲ್ಲ ಎರಡಲ್ಲ ರೀ, 1881 ಆಸ್ತಿಗಳ ಅಕ್ರಮ ಈ ಖಾತಾ ಆಗಿದೆ. ಏನ್ ಕತ್ತೆ ಕಾಯ್ತಾ ಇದ್ರೆ ಇಷ್ಟೆಲ್ಲ ಆಗ್ಬೇಕಾದ್ರೆ? ಅಂದಾಜು 18 ಕೋಟಿಗೂ ಹೆಚ್ಚು ಲಂಚ ತಗೊಂಡಿರೋ ಸಾಧ್ಯತೆ ಇದೆ. ಮಂಡ್ಯದ ಇಂಡುವಾಳು ಪಂಚಾಯಿತಿಯಲ್ಲಿ ನಡೆದಿರೋ ಬಹಳ ದೊಡ್ಡ ಅಕ್ರಮ ಇದು. ಅಂಡ್ ಮಂಡ್ಯ ಉಸ್ತುವಾರಿ ಏನ್ರಿ ಮಾಡ್ತಾ ಇದ್ದೀರಿ? ಶಾಸಕರು ಏನ್ ಮಾಡ್ತಾ ಇದ್ದೀರಿ? ಇಲಾಖೆಯ ಸಚಿವರು ಏನ್ ಮಾಡ್ತಾ ಇದ್ದೀರಿ? ಪ್ರತಿ ಖಾತೆಗೂ ಲಕ್ಷ ಲಕ್ಷ ಹಣ ಪಡ್ಕೊಂಡು ಅಕ್ರಮವಾಗಿ ಖಾತೆಯನ್ನ ಸೃಷ್ಟಿ ಮಾಡಿಕೊಡ್ಲಾಗ್ತಾ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳ ಜೊತೆ ಸೇರಿ ಅಧಿಕಾರಿಗಳು ಕಳ್ಳಾಟ ಆಡ್ತಾ ಇದ್ದಾರೆ, ಅಕ್ರಮ ಲೇಔಟ್ಗಳನ್ನ ಮಾಡಿದ್ದಾರೆ. ಇದಕ್ಕೆ ಪಿಡಿಒಗಳ ಸಹಕಾರ ಇದೆ. ತಹಶೀಲ್ದಾರು, ತಾಲೂಕ್ ಪಂಚಾಯಿತಿ ಇಒ ನೇತೃತ್ವದಲ್ಲಿ ವಿಚಾರಣೆ ನಡೀತಾ ಇದೆ. ನೋಡಿ, 1929 ಖಾತೆಗಳಲ್ಲಿ 1881 ಖಾತೆಗಳ ಅಕ್ರಮ. 2021ರಿಂದ 2025 ಅವಧಿಯಲ್ಲಿ 1929 ಖಾತೆಗಳನ್ನು ಹಂಚಿಕೆ ಮಾಡಿದ್ರು. ಅದರಲ್ಲಿ 48 ಖಾತೆಗಳು ಮಾತ್ರ ಸಕ್ರಮ ಆಗಿರೋದು. ಇನ್ನು 1881 ಖಾತೆಗಳು ಕೂಡ ಅಕ್ರಮ ಮತ್ತು ನಕಲಿ. ಇಂಡುವಾಳು ಪಂಚಾಯತಿಗೆ ಹಿಂದೆ ಉಪಲೋಕಾಯುಕ್ತ ನ್ಯಾಯಮೂರ್ತಿ ವೀರಪ್ಪ ಅವರು ಭೇಟಿ ಕೊಟ್ಟಿದ್ರು. ಸುಮೋಟೋ ಕೇಸನ್ನು ಹಾಕೊಂಡಿದ್ರು, ತನಿಖೆ ಕೂಡ ನಡೆಸ್ತಾ ಇದ್ರು. 1881 ಅಕ್ರಮ ಈ ಖಾತಾ ಮಾಡಿಕೊಟ್ಟಿರೋದ್ರ ಬಗ್ಗೆ ತಹಶೀಲ್ದಾರ್ ವರದಿ ಕೊಟ್ಟಿದ್ದಾರೆ. ಇಒ ಲೋಕೇಶ್ ಮೂರ್ತಿ ನೇತೃತ್ವದಲ್ಲಿ ತನಿಖೆಗೆ ಮತ್ತೊಂದು ಟೀಮ್ ಅನ್ನು ರಚಿಸಲಾಗಿದೆ. ಜಿಲ್ಲಾ ಪಂಚಾಯತಿ ಸಿಇಒ KR ನಂದಿನಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಇಷ್ಟು ದೊಡ್ಡ ಭ್ರಷ್ಟಾಚಾರ, ಇಷ್ಟು ದೊಡ್ಡ ಅಕ್ರಮ ನಡೆದಿದೆ ಅಂತಂದ್ರೆ ಏನು ಅಲ್ಲಿನ ಸಚಿವರಿಗೆ, ಶಾಸಕರಿಗೆ ಅಥವಾ ಕಂದಾಯ ಇಲಾಖೆಯ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಂದೇ ಇಲ್ವಾ? ಎಂಥ ಭ್ರಷ್ಟ ಅಧಿಕಾರಿಗಳಿದ್ದಾರ್ರೀ ಅಲ್ಲಿ? ಇನ್ನೆಂಥ ಭ್ರಷ್ಟ ಅಧಿಕಾರಿಗಳಿರ್ಬೇಕು ಅಲ್ಲಿ? ಒಂದು ಸ್ವತ್ತುಗಳು ಪ್ರೈಮಾ ಫೇಸಿ ಏನು ಹೇಳಿದ್ದಾರೆ, ತಹಸೀಲ್ದಾರ್ ಅವರ ಒಂದು ರಿಪೋರ್ಟನ್ನು ಡೆಪ್ಟಿ ತಹಸೀಲ್ದಾರ್ ಅವ್ರಿಗೆ ಸಬ್ಮಿಟ್ ಮಾಡಿದ್ದಾರೆ ಮಾನ್ಯ ಉಪಲೋಕಾಯುಕ್ತರಿಗೆ ಅನ್ನೋದು ಉಲ್ಲೇಖ ಇದೆ. ಅದರ ಬೇಸಿಸ್ ಮೇಲೆ ಸುಮಾರು 1000 ಹೆಚ್ಚಿನ ಒಂದು ಈ ಸ್ವತ್ತುಗಳು ಪ್ರೊಸೀಜರಲ್ ವೈಲೇಷನ್ಸ್ ಆಗಿದೆ ಅನ್ನುವಂಥದ್ದು ಅವರ ರಿಪೋರ್ಟ್ನಲ್ಲಿ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ನನಗೆ ತಹಸೀಲ್ದಾರ್ ರಿಪೋರ್ಟು ಲಭ್ಯ ಆಗಿಲ್ಲ ಇದುವರೆಗೂ ಆ್ಯಸ್ ಸಚ್. ಬಟ್ ಎರಡೂ ತಹಸೀಲ್ದಾರ್ ರಿಪೋರ್ಟು ಮತ್ತು ನಮ್ಮ ಮಾನ್ಯ ಉಪಲೋಕಾಯುಕ್ತರ ವರದಿ ಎರಡೂ ಸಿಕ್ಕಿದ್ರೆ, ಈ ಹಿಂದೆ ಕೂಡ ನಾವು ಒಂದು ತಾಲೂಕಾ ಮಟ್ಟದ ತನಿಖಾ ತಂಡವನ್ನು ರಚಿಸಿದ್ವಿ. ಎಲ್ಲ ಅಧಿಕಾರಿಗಳನ್ನು ಒಳಗೊಂಡಂತೆ 2, 3, 4 ಪಾಯಿಂಟ್ಸ್ನ ಅವ್ರಿಗೆ ಕ್ಲಿಯರ್ ಕಟ್ಟಾಗಿ ಇನ್ಸ್ಟ್ರಕ್ಷನ್ನ ಕೊಟ್ಟಿದ್ವಿ. ಒಂದು, ಪ್ರೊಸೀಜರಲ್ ವೈಲೇಷನ್ ಎಲ್ಲ ಆಗಿದೆ ಅನ್ನೋವಂಥದ್ದು. ಪ್ರೊಸೀಜರಲ್ ವೈಲೇಷನ್ ಆಗಿದ್ರೆ ಯಾರ ಸಮಯದಲ್ಲೇ ಆಗಿದೆ ಅನ್ನೋದನ್ನ ಕೇಳಿದ್ವಿ. ಯಾವುದೋ ಅಟ್ಯಾಚ್ಡ್ ಸಪೋರ್ಟಿವ್ ಡಾಕ್ಯುಮೆಂಟ್ಸ್ ಇಲ್ದಿರ ಮಾಡಿದಾರ, ಲೀಗಲ್ ಇದೆಯಾ ಇಲ್ಲೀಗಲ್ ಇದೆಯಾ ಅನ್ನೋದನ್ನ ವೆರಿಫಿಕೇಶನ್ ಮಾಡಿರೋದು ಎಷ್ಟು ಈ ಸ್ವತ್ತುಗಳು ಆ ಪೀರಿಯಡಲ್ಲಿ ಎಷ್ಟು ಲೀಗಲ್ ಇದೆ, ಎಷ್ಟು ಇಲ್ಲೀಗಲ್ ಇದೆ. ಜಿಲ್ಲಾ ಪಂಚಾಯತಿ ಹಂತದಲ್ಲಿ ಎಷ್ಟು ದೊಡ್ಡ ಭ್ರಷ್ಟಾಚಾರ ನಡೆದಿದೆ, ಗೊತ್ತಿದ್ದು ಗೊತ್ತಿಲ್ಲದಂಗೆ ಇರುವಂಥ ಹಿರಿಯ ಅಧಿಕಾರಿಗಳ ಪಾಲು ಕೂಡ ಇದರಲ್ಲಿದೆ. ಇನ್ನಾದರೂ ಈ ಸುದ್ದಿ ನೋಡಿದ್ಮೇಲೆ ಆದರೂ ಇದರ ಸರಿಪಡಿಸುವಂಥ ಕೆಲಸಕ್ಕೆ ಕಂದಾಯ ಇಲಾಖೆ ಮುಂದಾಗುತ್ತಾ ಇಲ್ವಾ ನೋಡೋಣ.